ಕಣ್ಮರೆಯಾದ ಒಡನಾಡಿ, ಮೊಬೈಲ್ ಕರೆ ಮತ್ತು ಮೌನದ ಉಸಿರು. ಒಂದೇ ಬಳ್ಳಿಯ ಹೂಗಳಂತೆ ಬೆಳೆದವರು ಆ ಅಣ್ಣ ತಮ್ಮಂದಿರು. ಅವರ ಪ್ರಪಂಚವೇ ಹಾಗೆ, ಒಬ್ಬರಿಗೊಬ್ಬರು ನೆರಳಾಗಿದ್ದವರು. ಆದರೆ ಆ ಸಣ್ಣದೊಂದು ಮೊಬೈಲ್ ಎಂಬ ಯಂತ್ರ ಅವರ ನಡುವೆ ಅಗೋಚರ ಗೋಡೆಯೊಂದನ್ನು ಕಟ್ಟಲು ಶುರು ಮಾಡಿತು. ಮೊದಮೊದಲು ಅಣ್ಣನಿಗೆ ಫೋನ್ ಬಂದಾಗ ತಮ್ಮನು ಪಕ್ಕದಲ್ಲೇ ಕುಳಿತು ಹರಟೆ ಹೊಡೆಯುತ್ತಿದ್ದ. ಆದರೆ ದಿನಗಳು ಉರುಳಿದಂತೆ ಅಣ್ಣನಿಗೆ ಆ ಮೊಬೈಲ್ ಸಂಭಾಷಣೆಯೇ ಪ್ರಪಂಚವಾಯಿತು. ತನ್ನ ಪಕ್ಕದಲ್ಲೇ ಕುಳಿತಿರುವ ಕರುಳಕುಡಿಯ ಅಸ್ತಿತ್ವವೇ ಆತನಿಗೆ ಮರೆತು ಹೋಗುತ್ತಿತ್ತು. ಯಾವುದೋ ಒಂದು ಕರೆ ಬಂತೆಂದರೆ ಸಾಕು, ಅಣ್ಣ ತನ್ನನ್ನು ತಾನು ಮರೆತು ಮಾತುಗಳಲ್ಲಿ ಮುಳುಗುತ್ತಿದ್ದ. ತಮ್ಮ ಎಷ್ಟೋ ಬಾರಿ ಗೋಗರೆದಿದ್ದ. ಅಣ್ಣ, ಈ ಫೋನಿಗಿಂತ ನಿನಗೆ ನಾನೇ ದೊಡ್ಡವನಲ್ಲವೇ? ನನ್ನೊಬ್ಬನನ್ನೇ ಈ ಶೂನ್ಯ ಮನೆಯಲ್ಲಿ ಬಿಟ್ಟು ನೀನು ಆ ಮಾತುಗಳಲ್ಲಿ ಹೇಗೆ ಕಳೆದು ಹೋಗುತ್ತೀಯಾ ಎಂದು. ಆದರೆ ಅಣ್ಣನಿಗೆ ಅದು ಅತಿಶಯೋಕ್ತಿ ಎನಿಸುತ್ತಿತ್ತು. ಕರೆ ಬಂದರೆ ಮಾತನಾಡಬೇಡ್ವೇ? ಮೊಬೈಲ್ ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಎಂದು ಉಡಾಫೆಯಿಂದ ಉತ್ತರಿಸುತ್ತಿದ್ದ. ಒಂದು ದಿನ ತಮ್ಮ ಆ ಅಣ್ಣನ ಮೊಬೈಲ್ ಗೀಳನ್ನು ಪರೀಕ್ಷಿಸಲು ಆ ಫೋನನ್ನು ತನ್ನ ಬಳಿಯೇ ಇಟ್ಟುಕೊಳ್ಳಲು ಕೇಳಿದ. ಆದರೆ ಅಣ್ಣ ಕೊಡಲಿಲ್ಲ. ಅಂದು ತಮ್ಮನಿಗೆ ಸಾಕ್ಷಾತ್ಕಾರವಾಯಿತು. ತನ್ನ ಅಣ್ಣನಿಗೆ ಪ್ರೀತಿಗಿಂತ ಆ ಮೊಬೈಲ್ ಮತ್ತು ಅದರ ಹಿಂದೆ ಇರುವ ಅಪರಿಚಿತ ವ್ಯಕ್ತಿಯೇ ದೊಡ್ಡವನೆಂದು. ಅಣ್ಣನ ಅಪ್ಪುಗೆಯಲ್ಲಿಯೂ ಆ ಕರೆಯ ನೆರಳೇ ಇರುತ್ತಿತ್ತು. ಅಂದು ಸಂಜೆ ವಾಡಿಕೆಯಂತೆ ಅಣ್ಣನಿಗೆ ಆ ಮುಖ್ಯವಾದ ಕರೆ ಬಂದಿತ್ತು. ಆ ಮಾತುಗಳ ಅಮಲಿನಲ್ಲಿ ಅಣ್ಣ ರೂಮಿನಿಂದ ಹೊರಗೆ ನಡೆದು ಹೋದ. ತನ್ನ ತಮ್ಮ ಅಲ್ಲಿಯೇ ಹತಾಶೆಯಿಂದ ಕುಳಿತಿರುವುದು ಆತನ ಕಣ್ಣಿಗೆ ಬೀಳಲೇ ಇಲ್ಲ. ಅಣ್ಣ ಮಾತುಗಳಲ್ಲಿ ನಗುತ್ತಿದ್ದ, ಹರಟೆ ಹೊಡೆಯುತ್ತಿದ್ದ. ಆದರೆ ಅತ್ತ ಮನೆಯೊಳಗೆ ತನ್ನ ಅಣ್ಣನ ಪ್ರೀತಿಗಾಗಿ ಹಪಹಪಿಸುತ್ತಿದ್ದ ಆ ಪುಟ್ಟ ಜೀವ ಕುಸಿದು ಬಿದ್ದಿತ್ತು. ಗಂಟೆಗಳ ಮಾತು ಮುಗಿಸಿ ಅಣ್ಣ ಒಳಗಿನ ಕೋಣೆಗೆ ಬಂದಾಗ ಕಂಡ ದೃಶ್ಯ ಆತನ ಎದೆ ಸೀಳುವಂತಿತ್ತು. ತಮ್ಮನ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಆತನ ತಣ್ಣನೆಯ ಕೈಯಲ್ಲಿ ವಿಷದ ಬಾಟಲಿ ಮತ್ತು ಕಣ್ಣೀರಿನಿಂದ ಒದ್ದೆಯಾದ ಒಂದು ಪತ್ರವಿತ್ತು. ಆ ಪತ್ರದಲ್ಲಿ ಹೀಗಿತ್ತು: ಅಣ್ಣ, ಮೊಬೈಲ್ ಅಗತ್ಯಕ್ಕೆ ಇರಲಿ, ತಮ್ಮವರನ್ನು ಮರೆಯುವಷ್ಟಲ್ಲ. ಆ ಯಂತ್ರದಲ್ಲಿ ಮುಳುಗಿದರೆ ನಿಮ್ಮವರು ಕಣ್ಣೆದುರು ಸತ್ತರೂ ನಿಮಗೆ ತಿಳಿಯುವುದಿಲ್ಲ ಅನ್ನೋದು ಇವತ್ತು ಸಾಬೀತಾಯಿತು. ನಿನಗೆ ಆ ವ್ಯಕ್ತಿಯ ಕರೆ ಮತ್ತು ಸಂದೇಶಗಳೇ ಇಂಪಾರ್ಟೆಂಟ್ ಆದವು. ನಾನು ನಿನಗೆ ಅಪರೂಪದ ಅತಿಥಿ ಎಂತಾದೆ. ನೀನು ಪ್ರೀತಿ ತೋರುತ್ತಿದ್ದೆ, ಆದರೆ ಆ ಪ್ರೀತಿಯಲ್ಲೂ ಬೇರೊಬ್ಬರ ನೆನಪಿರುತ್ತಿತ್ತು. ನಿನಗೆ ನಾನು ಬೇಡವಾದ ಮೇಲೆ ನಾನು ದೂರವಾಗುವುದೇ ನಿನಗೆ ನಾನು ಕೊಡುವ ದೊಡ್ಡ ಉಡುಗೊರೆ. ಆ ಮೊಬೈಲ್ ಪ್ರಪಂಚದಲ್ಲಿ ನೀನು ಸುಖವಾಗಿರು. ಇಂತಿ ನಿನ್ನ ಪ್ರೀತಿಯ ತಮ್ಮ. ಅಣ್ಣ ಅಂದು ಆ ಮೊಬೈಲನ್ನು ಬಿಸಾಕಿ ಕೆಳಗೆ ಬಿದ್ದ. ಆದರೆ ಕಿರುಚಾಡಿ ಕರೆದರೂ ಉತ್ತರಿಸಲು ಆ ಜೀವ ಇಲ್ಲವಾಗಿತ್ತು. ಮೊಬೈಲ್ ರಿಂಗಣಿಸುತ್ತಲೇ ಇತ್ತು. ಆದರೆ ಅದನ್ನು ಕೇಳಿಸಿಕೊಳ್ಳುವ ತಮ್ಮ ಮಾತ್ರ ಶಾಶ್ವತವಾಗಿ ಮೌನವಾಗಿದ್ದ. ಈ ಕಥೆಯಿಂದ ನಾವು ಏನು ತಿಳ್ಕೊಳ್ಬೋದು ಅಂದರೆ, ಮೊಬೈಲ್ ಇರುವುದು ಅಗತ್ಯಕ್ಕೆ ಹೊರತು ಪ್ರೀತಿ ಪಾತ್ರರನ್ನು ಮರೆಯುವುದಕ್ಕಲ್ಲ. ನಾವು ಫೋನ್ ಕರೆ ಅಥವಾ ಚಾಟಿಂಗ್ನಲ್ಲಿ ಈಗಷ್ಟೇ ಪರಿಚಯವಾದ ಯಾರೋ ಒಬ್ಬರ ಜೊತೆ ಹರಟೆ ಹೊಡೆಯುವಾಗ ನಮ್ಮ ಪಕ್ಕದಲ್ಲೇ ಕುಳಿತಿರುವ ಅಣ್ಣ ತಮ್ಮ, ತಂದೆ ತಾಯಿ ಅಥವಾ ಸ್ನೇಹಿತರು ನಮ್ಮ ಒಂದು ಸಣ್ಣ ಮಾತಿಗಾಗಿ ಹಪಹಪಿಸುತ್ತಾರೆ ಎಂಬುದು ನೆನಪಿರಲಿ. ಕಣ್ಣೆದುರು ಇರುವವರ ಅಸ್ತಿತ್ವವನ್ನೇ ಮರೆತು ಆಭಾಸದ ಲೋಕದಲ್ಲಿ ಕಳೆದು ಹೋಗಬೇಡಿ. ನೆನಪಿಡಿ, ಆ ಮೊಬೈಲ್ ಕರೆ ಅಥವಾ ಮೆಸೇಜ್ ಮಾಡಿದ ವ್ಯಕ್ತಿ ನಾಳೆ ಸಿಗಬಹುದು. ಆದರೆ ನಿಮ್ಮ ಆಲಕ್ಷ್ಯದಿಂದ ಕಳೆದುಕೊಂಡ ಜೀವ ಮತ್ತು ಸಮಯ ಎರಡೂ ಎಂದಿಗೂ ಮರಳಿ ಸಿಗುವುದಿಲ್ಲ.